ಹಲೋ ಆಲ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಎಲ್ರಿಗೂ ಇಷ್ಟ ಆಗೋ ರೆಸಿಪಿ ಅದು ಮಲ್ಲಿಕಾ ಬಿರಿಯಾನಿ. ಈ ಮಲ್ಲಿಕಾ ಬಿರಿಯಾನಿನ ಹೇಗೆ ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬೋದು ಅಂತ ತೋರಿಸ್ತೀನಿ. ಈ ರೆಸಿಪಿ ಬಂದು ಒಂದು ವಿಡಿಯೋದಲ್ಲಿ ಓನರ್ ಅವರೇ ಶೇರ್ ಮಾಡಿರೋದು, ಅಂದರೆ ಅವ್ರು ಹೇಗೆ ಮಾಡ್ತಾರೆ ಹೇಗೆ ಏನು ಅಂತ ಸೇಮ್ ಅದೇ ಪ್ರಾಸೆಸ್ನ ಫಾಲೋ ಮಾಡಿ ನಾನು ಮಾಡಿದ್ದೀನಿ. ಸೊ ಅದು ಹೇಗೆ ಮಾಡೋದು ಅಂತ ಸ್ಟಾರ್ಟ್ ಮಾಡೋಣ. ಫಸ್ಟು ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚಿಕನ್ನ ಒಗ್ಗರಣೆ ಹಾಕೋಬೇಕು. ಚಿಕನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಗ ಚಿಕನಲ್ಲಿರೋ ನೀರೆಲ್ಲ ಬಿಡುತ್ತೆ. ಆ ನೀರು ಕಂಪ್ಲೀಟಾಗಿ ಇಂಗೋ ತನಕ ಫ್ರೈ ಮಾಡ್ಕೋಬೇಕು. ಹಾಗೆ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೋಬೇಕು, ಜಾಸ್ತಿ ಬೇಡ, ಸ್ವಲ್ಪ. ಈಗ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬಿಡೋಣ. ಸೊ ಆವಾಗ ಚಿಕನಲ್ಲಿರೋ ನೀರೆಲ್ಲ ಬಿಡುತ್ತೆ. ಸೊ ನೀರೆಲ್ಲ ಬಿಟ್ಟು ಹಿಂಗಿದೆ. ಇದಕ್ಕೆ ನಾನು 1 ಗ್ಲಾಸಷ್ಟು ನೀರು ಹಾಕ್ಕೊತಿದ್ದೀನಿ. ಈ ಮಲ್ಲಿಕಾ ಬಿರಿಯಾನಿ ಮಾಡೋದಕ್ಕೆ ಚಿಕನ್ ಸ್ಟಾಕ್ ಬೇಕು. ಸೊ ಅದಕ್ಕೆ ನೀರು ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಈ ನೀರು 1 ಕುದಿ ಬರೋ ತನಕ ಬೇಯಿಸ್ಕೋಬೇಕು. ಸೊ ಈಗ 1 ಕುದಿ ಬಂದಿದೆ. ಈಗ ಚಿಕನ್ನ ಮತ್ತು ಚಿಕನ್ ಸ್ಟಾಕ್ನ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಈಗ ಒಂದು ಕುಕ್ಕರ್ಗೆ 100 ml ಆಯಿಲ್ ಹಾಕ್ಕೋಬೇಕು. ಹಾಗೆ 4 ಟೇಬಲ್ ಸ್ಪೂನ್ ತುಪ್ಪ. ಇದಕ್ಕೆ 2 ಮೀಡಿಯಮ್ ಸೈಜ್ ಆನಿಯನ್ ಉದ್ದುದ್ದಕ್ಕೆ ಹೆಚ್ಕೊಂಡಿರೋದು, ಹಾಗೆ ಒಂದು 6ರಿಂದ 8 ಮರಾಠಿ ಮೊಗ್ಗು, 1 ಟೇಬಲ್ ಸ್ಪೂನ್ ಸೋಂಪು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ 1 ಹಿಡಿಯಷ್ಟು ಕಸೂರಿ ಮೇಥಿ ಹಾಕೋತಾ ಇದ್ದೀನಿ. ಇದಕ್ಕೆ 3 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈ ಪೇಸ್ಟ್ನ ಹಾಕೋಬೇಕು. ಈ ಪೇಸ್ಟ್ಗೆ ನಾನು 1 ಹಿಡಿ ಪುದೀನ, 1 ಹಿಡಿ ಕೊತ್ತಂಬರಿ ಸೊಪ್ಪು, ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ನೀರಿಲ್ದಿರ ರುಬ್ಕೊಂಡಿರೋದು ತರ್ತರಿಯಾಗಿ. ಇದನ್ನು ಸೇರಿಸಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಇದಕ್ಕೆ 3 ಮೀಡಿಯಮ್ ಸೈಜ್ ಟೊಮ್ಯಾಟೊನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಬಿರಿಯಾನಿ ಪೌಡರ್ ಹಾಕೋಬೇಕು. ಹಾಗೆ 2 ಟೇಬಲ್ ಸ್ಪೂನ್ ಮೊಸರು. ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಬಿಡೋ ತನಕ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹೀಗೆ ಸೇರಿಸ್ಕೊತಾ ಇದ್ದೀನಿ. ಸೊ ನಾವು ಅವಾಗ ಏನು ಚಿಕನ್ ಸ್ಟಾಕ್ ಮಾಡಿಟ್ಕೊಂಡಿದ್ವೋ ಅದನ್ನು ಆ್ಯಡ್ ಮಾಡ್ಕೋಬೇಕು. ಸೊ ಆ ಚಿಕನ್ದು ಫ್ಲೇವರೆಲ್ಲ ಮಸಾಲಾಗೆ ಹಿಡೀಲಿ ಅಂತ. ಅದೊಂದು 2 ನಿಮಿಷ ಫ್ರೈ ಮಾಡಾದಮೇಲೆ ಚಿಕನ್ ಪೀಸಸ್ನ ಸೇರಿಸ್ಕೋಬೇಕು. ಇದೆಲ್ಲ 1 ಕುದಿ ಬಂದ ಮೇಲೆ ಇದಕ್ಕೆ ನಾವು ಬಿಸಿನೀರನ್ನ ಸೇರಿಸ್ಕೋಬೇಕು. ಈಗ ನಾವು 2 ಗ್ಲಾಸಷ್ಟು ಅಕ್ಕಿ ತೊಗೊಂಡ್ರೆ 4 ಗ್ಲಾಸಷ್ಟು ನೀರನ್ನ ಹಾಕ್ಕೋಬೇಕು. ಈ ನೀರು ಹಾಕ್ಕೊಳ್ಳುವಾಗ ನಾವು ಚಿಕನ್ ಸ್ಟಾಕ್ ಹಾಕಿದ್ವಲ್ಲ ಅದನ್ನೂ ಲೆಕ್ಕಕ್ಕೆ ತಗೋಬೇಕು. ಹಾಗೆ ಅರ್ಧ ನಿಂಬೆ ಹಣ್ಣು ಇಟ್ಕೋಬೇಕು. ಈಗ ಇದಕ್ಕೆ ತೊಳೆದಿರೋ ಅಂಥ ಅಕ್ಕಿ 2 ಗ್ಲಾಸ್ ಸೇರಿಸ್ಕೊತಾ ಇದ್ದೀನಿ. ಸೊ ಅಕ್ಕಿ ಎಲ್ಲ ಸೇರಿಸ್ಕೊಂಡು ಕುಕ್ಕರ್ನ ಮುಚ್ಚಿ 3 ವಿಸಿಲ್ ಬರ್ಸ್ಕೋಬೇಕು. ಸೊ 3 ವಿಸಿಲ್ ಆಗಿದೆ. ಈಗ ಬಿರಿಯಾನಿ ಹೇಗಾಗಿದೆ ಅಂತ ನೋಡೋಣ. ನೋಡಿ ಎಷ್ಟು ಘಮ ಘಮ ಅನ್ನೋ ಮಲ್ಲಿಕಾ ಬಿರಿಯಾನಿ ರೆಡಿ ಆಗಿದೆ ಅಂತ. ಇದು ಮಾಡೋದು ತುಂಬಾ ಸಿಂಪಲ್. ಅವರು ಹೇಗೆ ರೆಸಿಪಿನ ಶೇರ್ ಮಾಡಿದ್ರೋ ಅದೇ ಸ್ಟೆಪ್ ವೈಸ್ ನಾನು ಫಾಲೋ ಮಾಡಿದ್ದೀನಿ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗೆ ಬಂತು ಅಂತ. ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.